ಕೊನೆಯದಾಗಿ ಆಕಾಶದಲ್ಲಿರೋ ನಮ್ಮ ಮಮ್ಮಿಗೆ ಹೇಳ್ತೀನಿ, ಮಮ್ಮಿ ನಾನು ಹೀರೋ ಆಗಿ ಆಗ್ತೀನಿ ನೋಡು, ಕಣ್ಣಲ್ಲಿ ಫೈರ್ ಕಾಣಿಸ್ತಿದೆಯಲ್ಲ, ಕಟ್ಔಟ್ ಹಾಕ್ಸ್ಕತ್ತೀನಿ. ಸಂತು ಮೊಬೈಲಲ್ಲಿ ಟವರ್ ಇಲ್ಲ ಅನ್ಬಿಟ್ಟು ಅಲ್ಲೇ ಹಾಕೋ ಕೂತಿದ್ಯಾ? ಕೆಳಗೆ ನಾನು ಮಾತಾಡಕ್ ಕೂತಿಲ್ಲ, ನನ್ನ ಮಕ್ಕಳ ಸಾಯ ಕೂತಿರೋದು. ಬೇಡ ಮಗ, ಸಾಯ್ಬೇಡ. ಸರಿ ಮಗ, ಆಯ್ತು. ಬರ್ಬೇಡಿರೋ, ಮೀಡಿದವ್ರು ಕರೆಸಿ ಪ್ರಮೋಷನ್ ಮಾಡ್ಬೇಕು ನೀನ್ ಸಾಯ್ಬೇಕಾದ್ರೆ. ಫ್ರೆಂಡು ಬೀಳದ್ನ ಪ್ರಮೋಷನ್ ಮಾಡ್ತಾ ಇದೀರೇನೋ? ಲೇ ನೀನು ಸ್ಟಾರು, ಸೂಪರ್ ಸ್ಟಾರು. ಒಂದು 5 ನಿಮಿಷ ಇರು. ಹಲೋ ಮೀಡಿಯಾ. ಒಂದ್ ನಿಮಿಷ ಸಂತು, ನಿಮ್ ಮದ್ದಲ್ಲಿ ಕೂತ್ಕೊ, ನಿನ್ ಎಜ್ಜಲ್ಲಿ ಕೂತ್ಕೋಬೇಡ. ಅದೇನಾದ್ರು ಬೇಡ, ನಿಮ್ ಕನ್ಸರ್ನ ನಕ್ಕೆ ನೋಡಕ್ ಆಯ್ತಾ ಇಲ್ಲ. ಸರ್ ನಾವಿನ್ನೂ ಸುದ್ದಿನೇ ಹೇಳಿಲ್ಲ, ಆಗ್ಲೇ ಬಂದ್ಬಿಟ್ರಲ್ಲ ಸರ್. ಸುದ್ದಿ ಗೊತ್ತಾದ್ಮೇಲೆ ಬರೋದು ಪೊಲೀಸ್, ಸುದ್ದಿ ಮಾಡೋಕೆ ಅಂತಾನೆ ಬರೋದು ನ್ಯೂಸ್. ಸರಿ, ಅಲ್ಲೇ ಕುಖ್ಯಾತ ಸಂವೇದನಾಶೀಲ ವ್ಯಕ್ತಿ 60 ಅಡಿ ಕಟೌಟು ತುಕಾಲಿ ಸಂತು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿದ್ದಾರೆ. ಈ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವಾದರೂ ಏನು? ಈ ಬಗ್ಗೆ ಅವರ ಸಹಪಾಠಿಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಹಲೋ 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 ಲೇ, ಇವತ್ತು ಸಂಜೆ ಟಿವಿ ಬರ್ತೀನಿ, ನೋಡ್ಕೆ ಆಮೇಲೆ. ನಾಯಿ ನನ್ನ ಮಗ ಇಲ್ಲಪ್ಪ, ಫ್ರೆಂಡ್ ಸಾಯ್ತವನ, ಟಿವಿ ಪ್ರಮೋಷನ್ ತಗತ್ತಿದ್ರಲ್ಲ. 5 ನಿಮಿಷ ನಾವು ಬಟ್ ಟಿವಿ ಬರ್ತೀವಣ್ಣ. ಬರ್ತೀರ ಇದು ಪ್ರೊಮೋ ಕಟ್ ಮಾಡ್ತೀರಲ್ಲ? ಮಾಡ್ತೀವಿ ಸರ್. ನಮ್ಮಿಬ್ಬರಿಗೆ ಝೂಮ್ ಹಾಕಿ ಅವನಿಗೆ ಬ್ಲರ್ ಮಾಡಿ. ನಮ್ ಜೊತೆ ಒಂದೇ ತಟ್ಟೆಲಿ ಊಟ ಮಾಡ್ತಿದ್ದ. ಓವರ್ಲೇಪ್ ಮಾಡಬೇಡಿ, ಇರಿ ಆ ಕಡೆ. ಇದನ್ನ ನೋಡ್ಲಿಕ್ಕೆ ಆಗ್ತಿಲ್ಲ ಕಣ ನನ್ನ ಕೈಲಿ. ಸರ್ ನನ್ನ ಸ್ನೇಹಿತ ದೇವನಹಳ್ಳಿ ಕಡೆ ಎಲ್ಲ ಸ್ಟೆಪ್ನಿ ಇಟ್ಕೊಂಡು ನನ್ನ ಮೇಲೆ ಗೂಬೆ ಕೂರಿಸಿದ್ದ ಸರ್. ಅವಮಾನ ತಡೆಯಕ್ಕಾಗದೆ ಸಾಯ್ತವನೆ ಸರ್. ನಾನು ಸ್ಟೆಪ್ ಇಟ್ಕೊಂಡಿಲ್ಲ, ನೀನು ಇಟ್ಕೊಂಡಿಲ್ಲ ಕಣ, ಕಾಮಿಡಿ ಆಗ್ಲಿ ಅಂತ ಹಂಗೆ ಹೇಳಿದ್ದೆ ಅಷ್ಟೇ. ಫ್ರೆಂಡ್ಶಿಪ್ ಅಂದ್ರೆ ಇದು ಕಣ್ರ, ಒಬ್ಬ ಸಾಯ್ತಾ ಇದ್ರೆ ನಾನು ಸಾಯ್ಬೇಕು ಅಂತ ಬಂದವನೆ. ಕಂದ, ಫ್ರೆಂಡು ಅಂದ್ರೆ ನೀನು ಕಣ. ಎ ಫ್ರೆಂಡ್ ಇಸ್ ಡೀಡ್ ಇನ್ ಎ ಫ್ರೆಂಡ್ ಇಸ್ ಗೀಡ್. ಕರೆಕ್ಟ್ ಆಗಿದೆ ಕಣ. ಹೇಳ ಗೆಳೆಯ, ಏನ್ ಬೇಕಪ್ಪ? ಏನು ಬಲ್ಬ್ ತಗೊಂಡೋಗಕ್ ಬಂದಿದ್ದ? ನಾಯಿ ನನ್ನ ಮಗನ ನನ್ನ ಜೊತೆ ಸಾಯಕ್ ಬಂದಿದೆ ಅಂದ್ರೆ ಬಲ್ಬ್ ತಗೊಂಡೋಗಕ್ ಬಂದಿದ್ಯಲ್ಲೋ? ಗೆಳೆಯ, ಕೆಳಗಡೆ ಎಲ್ರು ಕಾಯ್ತಿದ್ದಾರೆ, ಬೇಗ ಸಾಯೋ ಬೇಗ. ಅಯ್ಯೋ ಸಾಯೋ. ಮೇಡಮ್, ಇಷ್ಟೆಲ್ಲ ಆದ್ಮೇಲೂ ನಾನು ಬದುಕಿರ್ಬೇಕಾ? ಸಾಯ್ತೀನಿ ನೋಡಿ. ಸಾಯೋದ್ಕಿನ್ನ ಮುಂಚೆ ಹೋದ್ವಾರ KGF ಸ್ಕಿಟ್ ನಡೀತು, ಜ್ಞಾಪಕ ಇದೆಯಾ? ಅದ್ರಲ್ಲಿ ನಾನು ಅನಂತ್ನಾಗ್ ಸರ್ ಮಿಮಿಕ್ರಿ ಮಾಡಿದೆ. ಜಗ್ಗಣ್ಣಂಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಇವತ್ತು ಕಲ್ತ್ಕೊಂಡ್ಬಂದಿದ್ದೀನಿ. ಅದನ್ನ ಹೇಳಿ ನಾನು ಸಾಯೋದ್ಕಿನ್ನ ಮುಂಚೆ ಅಣ್ಣನ ಕೈಲಿ ಬೇಸ್ ಹರ್ಚ್ಕೊಂಡು ಹೋಗ್ತೀನಿ. ಅಣ್ಣ, ದ ಪವರ್ಫುಲ್ ಪೀಪಲ್ ಕಮ್ ಪವರ್ಫುಲ್. ಸಂತು, ಬೇಗ ಸಾಯಿ, ನಿನ್ ಪಂಚ್ 1 ವರ್ಕ್ ಆಗ್ತಾ ಇಲ್ಲ. ಶುಭ ಕಾರ್ಯದಲ್ಲಿ ಕೊತ್ತಿ ಬಿಟ್ಟಂಗ್ ಬಿಟ್ಬಿಟ್ಟವ್ರಲ್ಲ ಅವ್ರನ್ನ. ನನ್ನ ಮಕ್ಕಳ ನಾನು ಸುಮ್ಮನೆ ಹೇಳ್ದೆ ಕಣ್ರೋ, ಬರ್ತಾ ಇದ್ದೀರಿ. ಆಕ್ಚುಲಿ ಕಡು ಬಡವರಿಗಂತ ಒಂದೆರಡು ಕಿಟ್ ಉಳಿದಿತ್ತು. ತುಂಬಾ ಏನು ಮನೆಯಲ್ಲಿ ಕಷ್ಟದಲ್ಲಿದ್ದಾರಂತ ಅವ್ರು ಕೊಡ್ಬೇಕಂತಿದೆ. ಯಾರಾದ್ರೂ ಕಡು ಬಡವ ಏನೋ ನನಗೆ ಕಿಟ್ ತಗೋಪಿ. ಕಿಟ್ ತಗೊಂಡು ಏನಾದ್ರು ಮಾಡ್ತೀಯಾ? ಇದೇ ಖುಷಿಲಿ ಕಿಟ್ ಕೊಟ್ಟವ್ರೆ. ಅಣ್ಣ, ಪ್ರಕಾಶ್ ರಾಜ್ ಸರ್ ತರ ಮಿಮಿಕ್ರಿ ಮಾಡ್ಲಣ್ಣ. ಅಲ್ಲೇ ನೋಡಿದ್ರಲ್ಲ ವೀಕ್ಷಕರೇ, ತುಕಾಲಿ ಸಂತನ ಐನಾತಿ ಆಟ. ಬನ್ನಿ ಅಣ್ಣ. ಇಷ್ಟು ಸೀಸನ್ಗಳ ಒಂದು ಅನುಭವ, ಒಂದು R&D ಹುಟ್ಟಾಕಿದೆ ಈ ನಮ್ಮ ವೇದಿಕೆಯಲ್ಲಿ. ಏನಂತಂದ್ರೆ, ಒಂದು ಸಿನಿಮಾ ಮಾಡಿದ್ರೆ ಹಿಟ್ಟಾಗುತ್ತೆ, ಇನ್ನೊಂದು ಈ ಬ್ಯಾಚುಲರ್ಸ್ ಪಾರ್ಟಿ. 3 ಜನ 4 ಜನ ಹುಡುಗರು ತರಲೆ ತರ ಸೇರ್ಕೊಂಡು ಬ್ಯಾಚುಲರ್ಸ್ ಪಾರ್ಟಿ ತರ ಕಾನ್ಸೆಪ್ಟ್ ಮಾಡಿದ್ರೆ ಅದು ಸೂಪರ್ ಹಿಟ್ ಆಗೇ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ.
ಫಂಟಾಸ್ಟಿಕ್. ರಕ್ಷಿತಾಂಬೆ, ಎಸ್, ಎಲ್ಲ ಬ್ಯಾಚುಲರ್ಸ್. ನಂಗೆ ಆಕ್ಚುಲಿ ಇವತ್ತು ಇವ್ರ 3 ಜನಕ್ಕಿನ್ನ ಐ ಥಾಟ್ ಉಮೇಶ್ ಕಿನ್ನಾಳ್, ಧೀರಜ್, ಗಡ್ಡಪ್ಪ ಮತ್ತೆ ಉದಯ್ ತುಂಬಾ ಚೆನ್ನಾಗಿ ಮಾಡಿದ್ರು. ಸೂಪರ್. ಇವ್ರು 3 ಜನ ಒಳ್ಳೆ ಆಕ್ಟರ್ಸ್ ಡೆಫಿನೆಟ್ಲಿ. ಹೌದು. ಬಟ್ ನಂಗೆ ಮಧ್ಯದಲ್ಲಿ ಬಂದು ಹೋಗೋರು ಇದ್ರಲ್ಲ, ಸ್ಪೆಷಲಿ ಉಮೇಶ ಇರ್ಬೋದು, ಧೀರಜ್ ಏನ್ ಚೆನ್ನಾಗಿ ಮಾಡಿದ ಸರ್ ಇವತ್ತು. ಧೀರಜ್ ವಾಸ್ ವೆರಿ ವೆರಿ ಗುಡ್. ನಂಗೆ ಲಾಸ್ಟಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಉದಯ್ ಬಂದ್ರು ಐ ರಿಯಲಿ ಲೈಕ್ ಉದಯ್. ನಂಗೆ ತುಂಬ ಇಷ್ಟ ಆದ. ನಂಗೆ ಗಡಪ್ಪನೂ ತುಂಬ ಇಷ್ಟ ಆದ, ಆನೆಸ್ಟ್ಲಿ ಹೇಳಬೇಕು. ಸಂತೂನು ಚೆನ್ನಾಗಿ ಮಾಡ್ದ. ಮನು ಆಲ್ಸೋ ಡಿಡ್ ಅ ಗುಡ್ ಜಾಬ್. ನಂಗೆ ಜಗೇಶ್ ಸರ್ ಹೇಳ್ತಾ ಇದ್ರು ಅವ್ನ ಮೇಲೆ ಕೂತ್ಕೊಂಡಿರುವಾಗ, ನೋಡೋಣ ಮನು ಹೆಂಗೆ ನಗ್ತಾ ಇದ್ದಾನೆ. ಎವ್ರಿ ಸ್ಮಾಲ್ ಥಿಂಗ್ ಆನ್ ಸ್ಟೇಜ್ ಕೌಂಟ್ಸ್. ಪ್ರತಿಯೊಂದು ಕಾಣಿಸುತ್ತೆ. ಈ ಒಂದು ಪೋಲ್ ಮೇಲೆ ಬಹುಶಃ ಸಂತೂಕ್ ಬಿಟ್ಟು ಬೇರೆ ಯಾರಿಗೆ ಹತ್ತಿಸಿದ್ರು ಬಹುಶಃ ಕಾಮಿಡಿ ಬರ್ತಿರ್ಲಿಲ್ಲ. ಅವ್ನು ಆ್ಯಕ್ಚುಲಿ ಹೆದ್ರಿ ಹತ್ತದೇ ಕಾಮಿಡಿ ಆಗುತ್ತೆ. ಚೆನ್ನಾಗಿತ್ತು. ಐ ಎಂಜಾಯ್ಡ್ ದಿಸ್ ಗಿಟ್. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ರಕ್ಷಿತಾ ಮೇಡಮ್ ಹೇಳಿದ ಒಳಾರ್ಥ ಹೆಂಗಿತ್ತಂದ್ರೆ, ಒಂದೊಂದ್ಸಲಿ ದೊಡ್ಡ ಬುಫೆ ಇರುತ್ತೆ, ಸಖತ್ ಐಟಮ್ಗಳಿರುತ್ತೆ. ಅದು ಅಷ್ಟು ದೊಡ್ಡ ಬಫೆಯಲ್ಲಿ ಯಾವುದೋ ಒಂದು ಟೇಸ್ಟ್ ಕೊಡ್ತಾರಲ್ಲ, ಬಟ್ ಕೊನೆಯಲ್ಲಿ ಒಂದೊಂದು ಪಾನಿಪುರಿ, ಒಂದು ಐಸ್ ಕ್ರೀಮ್ ಮಜಾ ಕೊಟ್ಬಿಡುತ್ತೆ. ಇಡೀ ಬಫೆನ ಓವರ್ಟೇಕ್ ಮಾಡ್ಬಿಡುತ್ತೆ. ಹಂಗೆ ನೀನು ಮತ್ತೆ ಸಂತು, ಮನು, ನೀವೆಲ್ಲ ಸ್ಪಾಂಟೇನಿಟಿಲಿ ಸಖತ್ ಹೆಸರು ಮಾಡಿದ್ದೀರಾ. ಆದ್ರೂ ನಿಮ್ಮ ಮಧ್ಯೆ ಇವತ್ತು ಈ ಸ್ಮಾಲ್ ಕ್ಯಾರೆಕ್ಟರ್ಸ್ಗಳು ಹೈಲೈಟ್ ಆಗಿದೆ ಅಂತ ಮೇಡಮ್ ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ಯಾಂಟಾಸ್ಟಿಕ್. ಇಟ್ಸ್ ಗ್ರೇಟ್ ಕಾಂಟ್ರಿಬ್ಯೂಷನ್ ಆಕ್ಚುಲಿ. ಬಟ್ ಏನು ಹೇಳ್ತೀನಿ? ಅದೇ ಅನ್ನ ಸಾಂಬಾರು ಹೆಚ್ಚಿಗೆ ಮಜಾ ಕೊಟ್ಟಿಲ್ಲ, ಟೇಸ್ಟ್ ಕಮ್ಮಿ ಇತ್ತು. ಪಲ್ಯ, ಹಪ್ಪಳ, ಉಪ್ಪು, ಕೋಸಂಬರಿ ಇವೆಲ್ಲ ಹೈಲೈಟ್ ಆಗೋದು. ಆಮೇಲೆ ಅವರಿಗೆ ಆರಾಮಾಗಿ ಮಾಡ್ಬಿಟ್ರು ಅವರು ಸೈಡ್ ರೋಲ್ಗಳೆಲ್ಲ. ಗಡ್ಡಪ್ಪನೂ ಅಷ್ಟೇ, ಇವನದು ಯಾರೋ ನ್ಯೂಸ್ ಚಾನೆಲ್ ಒಂದು ತುಂಬಾ ಚೆನ್ನಾಗಿ ಮಾಡಿದೆ ಕಣ ಉದಯ ನೀನು. ಥ್ಯಾಂಕ್ ಯು. ಸೂರಜು, ಸಂತು ಮತ್ತೆ ಮನು ಇವ್ರು 3 ಜನ ಸೇರ್ಕೊಂಡ್ರೆ ಆಟೋಮೆಟಿಕಲಿ ನೋಡೋರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಬರುತ್ತೆ. ಹಂಗಾಗಕ್ಕೆ ಹೋಗಿ ಅವ್ರು ಏನೇ ಮಾಡಿದ್ರು ಸಾಲಲ್ಲ ಅನ್ಸುತ್ತೆ. ಅದು ನಿಮ್ ತಪ್ಪಲ್ಲ, ಅದು ನಿಮ್ಮಲ್ಲಿರೋ ಟ್ಯಾಲೆಂಟ್ನ ತಪ್ಪು. ಇನ್ನೊಂದೇನೋ ಸಂತುದು ಒಂದು ಡೈಲಾಗ್ ಅಪ್ಪ ತಲೆ ಎಲ್ಲ ಕೆಟ್ಟೋಯ್ತು. ಸಂವೇದನಾಶೀಲತೆ ಅಂತೇನೋ ಒಂದೆಲ್ಲ ಏನದು? ಸೂಕ್ಷ್ಮ ಸಂಯೋಜನಶೀಲ ವ್ಯಕ್ತಿಗಳು. ಸೃಜನಶೀಲ ಸಂವೇದನಾ ವ್ಯಕ್ತಿ. ಸಂವೇದನ ವ್ಯಕ್ತಿಗಳು. ಕರೆಕ್ಟ್. ಯಾಕೆ ಅಪ್ಪನ ತರ ಆಡೋದು ನೀನು? ಅಪ್ಪನ ಹೇಳಲ್ಲ, ಅದು ಏನದು ಅವ್ನು ಹೇಳ್ತಾ ಇರೋದು? ಸೂಕ್ಷ್ಮ ಸಂವೇದನಶೀಲ ವ್ಯಕ್ತಿ ಅಂತ ಹೇಳ್ಬೇಕಾಗಿತ್ತು. ಅವನ ಹೇಳಿಲ್ಲ, ಆದ್ರೆ ಅವನ ಸೂಕ್ಷ್ಮ ಸಂಯೋಜನಶೀಲ ವ್ಯಕ್ತಿ ಅಂತ ಹೇಳ್ತಾರೆ. ಸೂಕ್ಷ್ಮ ಹೇಳಲೇ ಇಲ್ಲ ಚಿನ್ನ, ಅವನು ಸೃಜನಶೀಲ ಹೇಳಿದ್ದು. ಹೌದಾ? ಆಮೇಲೆ ಮಧ್ಯದಲ್ಲಿ ಏನೇನೋ ಅನ್ನಲ್ಲೋ, ಆ ಇಂಗ್ಲಿಷ್ ಅಲ್ಲಿ ಒಂದು ಡೈಲಾಗು, ಹಿಂದಿ ಅಲ್ಲಿ ಒಂದು ಡೈಲಾಗು. ಅದೇನೋ ಹೇಳು. ದುಶ್ಮನ್ ಕಹಾಯ ಅಂದ್ರೆ ಮೇರಾ ಕಿದರ್ ಮೇ ಅಂದಂಗೆ. ಇಂಗ್ಲಿಷ್ ಹೇಳ. ಫ್ರೆಂಡ್ ಇನ್ ನೀಡ್. ಎ ಫ್ರೆಂಡ್ ಇಸ್ ನೀಡ್ ಇನ್ ಎ ಫ್ರೆಂಡ್ ಇಸ್ ಗೀಡ್. ಅಲ್ಲ ಏನಣ್ಣ, ಕರೆಕ್ಟ್ ಅಲ್ವಾ? ಬಹಳ ಕರೆಕ್ಟ್ ಕಣ, ಎಲ್ಲ ಕರೆಕ್ಟ್ ಕಣ. A friend in need is a friend indeed. ಓಕೆ. ಅವನು ಧೀರಜ್ ಬಂದಾಗೆಲ್ಲ ಯಾರು ತಪ್ಪೆಂಟ್ರಿ ತಗೊಂಡು ಓದಿತಾನೆ ಅಂತಾನೆ ಅನಿಸ್ತಾ ಇರುತ್ತೆ. ಅದು ಲಾಸ್ಟ್ ಕಿಟ್ ಅಲ್ಲಿ ತುಂಬಾ ಚೆನ್ನಾಗಿ ಓದ್ದೆ ಕಣ. ನೀನ್ ಬಂದಾಗೆಲ್ಲ ಒಂದು ನಗು ಬರುತ್ತೆ ಕಣ ಧೀರಜ್, ಅದನ್ನ ಮೇಂಟೈನ್ ಮಾಡು. ಇನ್ನು ಕಿನ್ನಾಳ ಅದು ಯಾವುದೋ ರಾಜು ತಾಳಿಕೊಟ್ಟಿರೋದು ಹೇಳೋದಿತ್ತೇನಲ್ವಾ ಅಲ್ಲಿ ಮೇಲೆ, ಒದಗಿದ್ದಾನ ಅಂದ್ಬಿಟ್ಟು ಹಂಗೆ ಹೇಳಿದೆ ಅಂತ ಕಾಣುತ್ತೆ ನಾನು. ಓಕೆ, ಫೈನ್. ಓಕೆ, ಸೊ ಬ್ಯಾಚಲರ್ಸ್ ಪಾರ್ಟಿ, ಬ್ಯಾಚಲರ್ಸ್ ರೂಮ್ ಇಟ್ಕೊಂಡು ಮಾಡಿದಂಥ ಆ್ಯಕ್ಟು. ಇವತ್ತು ನಾನು ರಿಯಲಿ ಕಂಗ್ರ್ಯಾಚುಲೇಟ್ ಮಾಡಬೇಕಾಗಿರೋದು, ಊಟ ಆದಮೇಲೆ ಊಟಕ್ಕಿಂತ ಬೀಡ, ಫ್ರೂಟ್ ಸಾಲೆಡ್ ಚೆನ್ನಾಗಿತ್ತು ಅಂತ ಹೆಸರು ಪಡೆದಂಥ ಸ್ಮಾಲ್ ಪಾತ್ರದಲ್ಲಿ ಬಂದಂಥ ಎಲ್ಲ ನಮ್ಮ ಲವ್ಲಿ ಕಿಲಾಡೀಸ್. ಸೂಪರ್, ಫಂಟಾಸ್ಟಿಕ್, ಫ್ಯಾಬುಲಸ್.